ತಮಿಳುನಾಡಲ್ಲಿ ಇರ್ತಕ್ಕಂಥ ವಿಜಯ್ ಅವರು ಟಿವಿಕೆ ಪಕ್ಷ ಕಟ್ಟಿ 2 ವರ್ಷದಲ್ಲಿ CM ಸ್ಥಾನಕ್ಕೆ ಏರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಏನಪ್ಪಾ ಅಂತಂದ್ರೆ, ಹೊಸದಾಗಿ ಬಂದಿರ್ತಕ್ಕಂಥ ಸುದ್ದಿ ಏನಪ್ಪಾ ಅಂತಂದ್ರೆ, ಈಗ GBA ಎಲೆಕ್ಷನ್ಸ್ ಶುರು ಆಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ. ಟಿವಿಕೆ ಪಕ್ಷವನ್ನ GBA ಎಲೆಕ್ಷನ್ಸ್ ಅಲ್ಲಿ ಪ್ರತಿ ವಾರ್ಡ್ನಲ್ಲೂ ನಿಲ್ಲಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆದ್ರೆ ಉಪೇಂದ್ರ ಅವರು ರಾಜಕೀಯದಿಂದ ದೂರ ಉಳಿದು ಪ್ರಜಾಕೀಯ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಬಟ್ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕೆ ಅನ್ಸುತ್ತೆ? ಹೆಸರಲ್ಲೇ ಆನ್ಸರ್ ಇದೆ ನಿಮಗೆ. ರಾಜಕೀಯ ಅನ್ನೋದು ಬೇರೆ, ಪ್ರಜಾಕೀಯ ಅನ್ನೋದು ಬೇರೆ. ಪ್ರಜಾಕೀಯ ಪ್ರಜೆಗಳು ಮಾಡಲಿ ಅಂತ ಮಾಡಿರೋದು, ರಾಜಕೀಯ ರಾಜರುಗಳು ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲೊಂದು ಕೈ ಬರುತ್ತೆ ನೋಡಿ, ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಅದು ಬರೀ ನನಗೆ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು, ನಿಮಗದು ಹಿಂಗೆ ಬರ್ತಾ ಇರೋದು. ಎಲ್ರಿಗೂ ಆ ಕೈಯಲ್ಲಿ ಒಂದು ಬೆರಳಷ್ಟೇ ನಮ್ಮ ಕಡೆ ಇದೆ ಸರ್, 4 ಬೆರಳು ನಿಮ್ಮ ಕಡೆನೇ ಇದೆ. 4 ಬೆರಳಷ್ಟು ಕೆಲಸ 4-5 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ, ಮಾಡ್ತಾನೂ ಇರ್ತೀನಿ. ನಾನು ಒಂದು 90% ನಾನು ಮಾಡ್ತೀನಿ, ಒಂದು 10% ಮಾಡಿ, ಅದು 1% ಮಾಡಿರೋ ಸಾಕು ಸರ್. ಎಲ್ಲದಕ್ಕೂ ಒಂದು ಸಣ್ಣ ಸ್ಪಾರ್ಕ್ ಅನ್ನೋದು ಬೇಕಲ್ವ ಸರ್? ಆ ಸ್ಪಾರ್ಕ್ ನಿಮ್ಮಿಂದಾನೇ ಯಾಕೆ ಆಗ್ಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಈಗ ಮಾಡಿದಿರಲ್ಲ, ನೆಕ್ಸ್ಟು ಮಾಡ್ತೀನಿ. ಏನ್ ಮಾಡ್ಬೇಕು ನೀವು ಹೇಳಿ. ಇವಾಗ ನೀವು ಕ್ವಶನ್ ಕೇಳ್ತಾ ಹೋಗಿ ಸರ್. ಈಗ ನಾವು ಸಾಕಷ್ಟು ಕಳೆದ 4-5 ವರ್ಷ ಕಂಪೇರ್ ಮಾಡಿದ್ರೆ, ಈಗ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಆಯ್ತು, ಈಗ ಟಿವಿಕೆ ವಿಜಯ್, ನಾವು ಕಂಪೇರ್ ಮಾಡೋದು ಬೇಡ. ನಮ್ ಕರ್ನಾಟಕದ ಸಿಚುವೇಶನ್ ಬೇರೆ, ಕರ್ನಾಟಕದ ಸ್ಟಾರ್ ಪವರ್ ಬೇರೆ ಇರ್ಬೋದು. ಬಟ್ ಆಂಧ್ರ ಮತ್ತೆ ತಮಿಳ್ನಾಡು ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಈಗ್ಲಾದ್ರೂ ನಮ್ಗೆ ಒಂದು ಅವಕಾಶ ಸಿಗಬಹುದು. ಅಂದ್ರೆ ಕರ್ನಾಟಕದಲ್ಲಿ ನಟರ ಅಥವಾ ಸ್ಟಾರ್ಗಳ ಎಂಟ್ರಿಗೆ, ರಾಜಕಾರಣ ಎಂಟ್ರಿಗೆ ಒಂದು ವೇದಿಕೆ ಸಜ್ಜಾಗಬಹುದಾ ಅಂತ ಕರ್ನಾಟಕದಲ್ಲಿ. ಯಾಕೆ ಪೊಲಿಟಿಷಿಯನ್ಸ್ಗಳು ಸ್ಟಾರ್ ಅಲ್ವಾ? ಅವ್ರು ಬೇಡವಾ ಇವಾಗ? ಅಲ್ಲ, ಪೊಲಿಟಿಷಿಯನ್ ಸ್ಟಾರ್ ಅನ್ನೋದು ಬೇರೆ. ಪೊಲಿಟಿಷಿಯನ್ ರಾಜಕಾರಣಕ್ಕೆ ಬಂದು ಸ್ಟಾರ್ ಆಗ್ತಾರೆ. ಬಟ್ ನಟರು ಸಿನಿಮಾ ರಂಗಕ್ಕೆ ಬಂದು ಸ್ಟಾರ್ ಆಗಿರ್ತಾರೆ. ಮೊದಲೇ ಸ್ಟಾರ್ಸ್ ಜನಮಾನಸದಲ್ಲಿ ಉಳಿಬೇಕು ಅಂದ್ರೆ ರಾಜಕಾರಣದಲ್ಲಿ ಬಂದು ಏನಾದ್ರು ಸೇವೆ ಮಾಡ್ಬೇಕಲ್ವಾ? ಆ ರೀತಿಯ ಸ್ಟಾರ್ಸ್ ಆಗ್ಬೇಕು ಅಂತ. ಇಲ್ಲ, ಅದು ಬಿಡಿ, ಅದು ಖಂಡಿತ. ಏನ್ ಇಲ್ಲಿ ಬಂದೇ ಸೇವೆ ಮಾಡ್ಬೇಕು ಅಂತೇನಿಲ್ಲ. ಎಷ್ಟೋ ಜನ ಹಾಗೇನೂ ಮಾಡ್ತಾ ಇದ್ದಾರೆ. ತುಂಬಾ ಜನ ಮಾಡ್ತಾರೆ. ಕೆಲವರು ಗೊತ್ತಾಗತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಏನೋ ಈ ಕೈ ಕೊಟ್ಟಿದ್ದು ಈ ಕೈ ಕಾಣಿಸ್ಬಾರ್ದು ಅಂತಾನೂ ಮಾಡ್ತಾರೆ ತುಂಬಾ ಜನ. ಅದು ಬಿಡಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನನಗೆ ಅದೊಂದು ಅರ್ಥ ಆಗ್ತಿಲ್ಲ, ಇಲ್ಲಿ ನಿಜವಾಗ್ಲೂ ಸೇವೆಯಾಗಿ ಉಳಿದಿದೆಯಾ ಇದು ಅಂತ. ನೀವು ಹೇಳ್ತಿರೋ ಅಂತ ಸಮಾಜ ಸೇವೆ ಅದೆಲ್ಲ ಹೇಳ್ತಿದ್ದೀರಲ್ಲ, ಆ ಥರ ಇದೆಯಾ ಈಗಿನ ಪೊಲಿಟಿಕಲ್ ಸಿಸ್ಟಮ್ಮು? ಇದೆಯಾ? ಸಿಸ್ಟಮ್ಸ್ ಕ್ರಿಯೇಟ್ ಮಾಡೋದು ನಾವೇನೆ. ಎಕ್ಸಾಂಪಲ್, ನಾನು ಲಾಸ್ಟ್ ಒಂದು 6 months ಬ್ಯಾಕ್ ನಾವು ನೇಪಾಳದ ಒಂದು ಸನ್ನಿವೇಶ ಗಮನಿಸಿದ್ರೆ, ನೇಪಾಳದಲ್ಲಿ ಜಸ್ಟ್ ಒಂದು ವಾರ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿತ್ತು ಗೌರ್ಮೆಂಟ್. ವಾಟ್ಸಪ್ ಇವೆಲ್ಲ ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಟಾಪ್ ಮಾಡಿತ್ತು. ಇಡೀ ಜನರೇಷನ್ ಎಲ್ಲ ಫುಲ್ ರೋಡ್ಗೆ ಇಳಿದು ಗಲಾಟೆ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರನೇ ಬೀಳಿಸ್ಬಿಡ್ತು. ಅಂದ್ರೆ ಬೇರೆ ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ ಏನೇ ಬೇರೆ ಇರ್ಬೋದು. ಬಟ್ ಜನ್ಜಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತ ಒಂದು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತು ನೇಪಾಳ. ಈ ಕಡೆ ಈಗ ನಾವು ತಮಿಳ್ನಾಡಿಗೆ ಬರೋದಾದ್ರೆ ಇಲ್ಲೂ ಅಷ್ಟೇ. ತಮಿಳ್ನಾಡಲ್ಲಿ ಲಾಸ್ಟ್ ಈಗ ಎಲೆಕ್ಷನ್ಸ್ ಗಳಲ್ಲಿ ಆಲ್ಮೋಸ್ಟ್ 18 to 39 ಏಜ್ ಗ್ರೂಪ್ ಏನಿದೆ 36% ವೋಟ್ ಶೇರ್ ಇತ್ತು. ಸೊ ಅವರೆಲ್ಲರೂ ಕೂಡ ವಿಜಯ್ಗೆ ವೋಟ್ ಹಾಕೋದ್ರೆ ಸಮಥಿಂಗ್ ಚೇಂಜ್. ಅವರು ಮುಂದೆ ಏನಾಗ್ತಾರೋ ಗೊತ್ತಿಲ್ಲ. ನೀವು ಹೇಳ್ದಂಗೆ ಜನಸೇವೆ ಇನ್ನು ಉಳಿದಿದ್ಯಾ ಇಲ್ವಾ ಅದೆಲ್ಲದಕ್ಕೆ ನಮ್ಗೆ ಅಷ್ಟು ಈಸಿಯಾಗಿ ಸುಲಭವಾಗಿ ಆನ್ಸರ್ ಸಿಗಲ್ಲ. ಬಟ್ ಸಮಥಿಂಗ್ ಚೇಂಜ್ ಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ಎಸ್ಪೆಷಲಿ ಜನ್ಜಿ. ಅಲ್ಲ, ಅದೇ ಹೇಳಿದ್ದು ಏನಂದ್ರೆ, ಆ ಚೇಂಜ್ ಏನಾಗ್ತಿದೆ ಅಂದ್ರೆ, ಒಂದು ಪಾರ್ಟಿ ಚೇಂಜ್ ಮಾಡಿ ಇನ್ನೊಂದು ಪಾರ್ಟಿ ಚೇಂಜ್ ಮಾಡೋದೇ ಚೇಂಜ್ ಆಗೋಗ್ಬಿಟ್ಟಿದೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ಅಷ್ಟೇ, ಇಲ್ಲಿ ಚೇಂಜ್ ಮಾಡ್ಬಿಡ್ರಪ್ಪ ಎಲ್ಲ ಚೇಂಜ್ ಆಗ್ಬಿಡುತ್ತೆ ಅಂತ. ಏನು ಹೇಳಿ, ಪಾರ್ಟಿಗಳನ್ನ ಚೇಂಜ್ ಮಾಡೋ ಬದಲು ಪಾಲಿಟಿಕ್ಸ್ನೇ ಸ್ವಲ್ಪ ಚೇಂಜ್ ಮಾಡಿ ಅಂತ. ಅಂದರೆ ಪಾಲಿಟಿಕ್ಸ್ ಅಂದರೆ ಎಲ್ಲವೂ ಚೇಂಜ್ ಮಾಡೋದಲ್ಲ, ಅಂದರೆ ಜನರಿಂದ ಒಂದಾಗಲಿ ಅನ್ನೋ ಥರ ಅಷ್ಟೇ. ಅಂದರೆ ಫಸ್ಟ್ ಎಲ್ಲ ಆಗಬೇಕಾಗಿರೋದು ನಿಮಗೆಲ್ಲ ಗೊತ್ತಿದೆ. ಇವಾಗ ಯಾಕೆ ಸೇವೆ ಆಗುಳಿದಿಲ್ಲ ಅಂದರೆ, ಕೋಟ್ಯಾಂತರ ದುಡ್ಡು ಇವಾಗ ಬೇಕೇ ಬೇಕು ಅನ್ಸ್ಬಿಟ್ಟಿದೆ ಇವಾಗ. ಕರೆಕ್ಟ್ ತಾನೆ? ದುಡ್ಡಿಲ್ದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ ಸರ್. ದುಡ್ಡಿಲ್ದೆ ಎಲೆಕ್ಷನ್ ಮಾಡ್ಬೋದು ಅನ್ನೋ ಮಾತನ್ನ ನೀವು ಹೇಳಿದಾಗ ಯಾರೂನು ಒಪ್ಪಿರ್ಲಿಲ್ಲ. ಬಟ್ ಇವತ್ತು ವಿಜಯ್ ಅವರು ಅದನ್ನ ಪ್ರೂವ್ ಮಾಡಿದ್ದಾರೆ. ಸಾಕಷ್ಟು ಕಡೆ ಕಂಟೆಸ್ಟೆಂಟ್ಸ್ ದುಡ್ಡಿಲ್ದಿರ ಗೆದ್ದಿದ್ದಾರೆ ಟಿವಿಕೆ ಪಕ್ಷದಿಂದ. ಓಕೆ, ಖಂಡಿತ ನೆಕ್ಸ್ಟ್ ಆಗ್ಬೋದು ನಮ್ಮಲ್ಲೂ ಕೂಡ, ನೋಡೋಣ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು